ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೊದಲ ಮತ್ತು ಎರಡನೆಯ ಅವಧಿಯಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆಗಳನ್ನಿಟ್ಟರು ನರೇಂದ್ರ ಮೋದಿ. ದಿಟ್ಟ ನಿರ್ಧಾರಗಳನ್ನು ತಗೊಂಡ್ರು. ಆರ್ಟಿಕಲ್ 370 ಹಾಗೆ CAA ಇರಬಹುದು, ರಾಮ ಮಂದಿರ ಇರಬಹುದು, ಬಹಳಷ್ಟು ಮಹತ್ವದ ತೀರ್ಮಾನಗಳಾದವು. ವಿರೋಧದ ನಡುವೆಯೂ ಕೂಡ ಕೃಷಿ ಕಾಯ್ದೆ ಒಂದು ಆಗಲಿಲ್ಲ, ಹೆಜ್ಜೆ ವಾಪಸ್ ಇಡಬೇಕಾಯ್ತು. ಈಗ ಮೈತ್ರಿ ಸರ್ಕಾರ ಇದೆಯಲ್ವಾ, NDA ಸರ್ಕಾರ, ಬಿಜೆಪಿ ದೊಡ್ಡ ಬಲ ಇದ್ರು, ಅದರಲ್ಲಿ ದೊಡ್ಡ ಪಾಲಿದ್ರೂ ಕೂಡ ಮಿತ್ರ ಪಕ್ಷಗಳನ್ನ ಕೇಳಿಕೊಂಡು ಹೆಜ್ಜೆ ಮುಂದಿಡಬೇಕಾದ ಪರಿಸ್ಥಿತಿ ಇದೆ. ಈ ಸಲ ಮೋದಿ ಏನು ಮಾಡೋಕೆ ಸಾಧ್ಯ ಇಲ್ಲ. ಹೆಚ್ಚಂದ್ರೆ ಈ ಅವಧಿ ಕಂಪ್ಲೀಟ್ ಮಾಡಿದ್ರೆ ಹೆಚ್ಚು ಅಂತ ಟೀಕಿಸ್ತಾ ಇರೋವ್ರಿಗೆ, ಕಾಲೆಳಿತಾ ಇರೋವ್ರಿಗೆ ಕಠಿಣ ಸಂದೇಶವೊಂದನ್ನು ರವಾನಿಸಿದಂತೆ ಕಾಣಿಸ್ತಾ ಇದೆ ಮೋದಿ ಸರ್ಕಾರ. ಅತಿ ದೊಡ್ಡ ಸ್ಟೆಪ್ ಒಂದನ್ನು ತಗೊಳ್ಳುತ್ತಾ NDA ಸರ್ಕಾರ ಮೈತ್ರಿಯಲ್ಲಿಯೂ ಕೂಡ ದೊಡ್ಡ ಭರವಸೆ. ಈ ಎಲೆಕ್ಷನ್ನಲ್ಲಿ 24ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ತಾನು ಕೊಟ್ಟಿದ್ದ ಭರವಸೆಯೊಂದನ್ನು ಈಡೇರಿಸುವ ಲಕ್ಷಣ ಕಂಡು ಬರ್ತಾ ಇದೆ. ಪ್ರಭಾವಿ ಮಂತ್ರಿಯೇ ಮಾಡಿರುವ ದೊಡ್ಡ ಘೋಷಣೆ ಏನಿದು ಹಾಗಾದ್ರೆ? ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ, POKಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಈ ಬೆಳವಣಿಗೆ ನಡೆದೇ ಬಿಡುತ್ತಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಏನು ಮಾಡೋದಿಕ್ಕೆ ಸಾಧ್ಯವಿಲ್ಲ. ಮೋದಿ ಮತ್ತು ಅಮಿತ್ ಶಾ ಜೋಡಿ ಮೋಡಿ ಮಾಡೋದಿಕ್ಕಾಗಲ್ಲ. ಇದು ಅಸಲಿಗೆ ಮೋದಿಯ ಸೋಲು ಅಂತಾನೆ ವಿರೋಧ ಪಕ್ಷಗಳಿಂದ ಹಿಡಿದು ಪಕ್ಷದ ಒಳಗೆ ಕೆಲವರು ಕಾಲೆಳಿತಿದ್ದಾರೆ. ಇನ್ನೇನು ಸೆಪ್ಟೆಂಬರ್ ಅವರ ಬರ್ತ್ಡೇ ಬರುತ್ತೆ, ಮೋದಿ ಕೆಳಗಿಳಿಸ್ತಾರೆ, ಇಳಿದೇ ಇದ್ರೆ ಇಳಿಸುತ್ತೆ ಅನ್ನುವ RSS ಕಡೆಯಿಂದ ಏನಾದರೂ ಕಾರ್ಯಾಚರಣೆ ಶುರುವಾಗತ್ತೆ ಅನ್ನೋ ಮಟ್ಟಿಗೆ ಹೇಳಿಕೆಗಳು ಬರ್ತಿದ್ದಾವೆ. RSS ಟೀಕೆ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಏನು ಬೇಕಾದರೂ ಆಗಬಹುದು ಅಂತ. ಅಷ್ಟರ ಮಟ್ಟಿಗೆ ಅಸ್ಥಿರತೆ ಇದೆಯಾ ಅನ್ನೋ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ದಿಟ್ಟ ಹೆಜ್ಜೆಯೊಂದನ್ನು ಇಡಲಿದ್ದಾರಾ ಮೋದಿ POKಗೆ ಸಂಬಂಧಪಟ್ಟಂತೆ. ಕಳೆದ ಎಲೆಕ್ಷನ್ನಲ್ಲಿ POKಯನ್ನು ನಾವು ನಮ್ಮ ಜೊತೆಗೆ ಸೇರಿಸ್ಕೊಳ್ತೀವಿ, ಅಂದರೆ ಈಗಲೂ ಅವಿಭಾಜ್ಯ ಅಂಗ ಅಂತಲೇ ಭಾವಿಸಿರೋದು. ಆದರೆ ಅಲ್ಲಿ ಏನು ತೊಡಕಿದೆ, ಅಡೆತಡೆ ಇದೆ, ಅದನ್ನು ನಿವಾರಿಸಿ POKಯನ್ನ ಪಾಕ್ ಮುಷ್ಟಿಯಿಂದ ಸಂಪೂರ್ಣವಾಗಿ ಬಿಡಿಸ್ಕೊಂಡು ನಮ್ಮ ಜೊತೆಗೆ ಭದ್ರಗೊಳಿಸ್ಕೊಳ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರಲ್ವಾ, ಅದನ್ನು ನೆರವೇರಿಸುವತ್ತ ದೊಡ್ಡ ಹೆಜ್ಜೆ. ಈಗ ಜಮ್ಮು ಕಾಶ್ಮೀರದ ಚುನಾವಣೆ ಇಷ್ಟು ವರ್ಷಗಳ ಬಳಿಕ ಗಮನ ಸೆಳೀತಾ ಇದೆ. ಆರ್ಟಿಕಲ್ 370 ರದ್ದಾದ ಮೇಲೆ ನಡೀತಾ ಇರುವಂತಹ ಮೊಟ್ಟ ಮೊದಲ ಚುನಾವಣೆ. ಅಲ್ಲಿ ವಿದೇಶಿ ಶಕ್ತಿಗಳು ಸಂಚು ಹೂಡಿದ್ದಾವ ಮೋದಿ ಸೋಲಿಸೋದಿಕ್ಕೆ ಅನ್ನೋ ಮಟ್ಟಿಗೆ ಕೆಲವು ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಯಾಕಂದ್ರೆ ಅಮೆರಿಕದ ನಿಯೋಗ ಬಂದು ಒಮರ್ ಅಬ್ದುಲ್ಲಾ ಮನೇಲಿ ಕೂತು ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದು ಒಂದು ಡೆವಲಪ್ಮೆಂಟ್. ಅದಾದ್ಮೇಲೆ ಒಮರ್ ಅಬ್ದುಲ್ಲಾ ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿದೆ. ಅಫ್ಜಲ್ ಗುರು ಗಲ್ಲಿಗೇರಿಸಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಏನು ಪ್ರಯೋಜನನೇ ಆಗಿಲ್ಲ, ನಾವಂತೂ ಒಪ್ತಿರ್ಲಿಲ್ಲ. ರಾಜ್ಯ ಸರ್ಕಾರದ ಅಭಿಪ್ರಾಯ ಕೇಳಿದ್ರೆ, ಅಕಸ್ಮಾತ್ ನಮ್ಮ ಕೈಯಲ್ಲಿ ಏನಾದರೂ ಇದ್ದಿದ್ರೆ ಖಂಡಿತ ನಾವು ತಡೀತಿದ್ವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು BJPಗೆ ಅದು ಒಳ್ಳೆ ಅಸ್ತ್ರವಾಗ್ಬಿಡ್ತು. ನೋಡಿ ಕೈಕೂಟ ಯಾವ ರೀತಿ ಭಯೋತ್ಪಾದಕರನ್ನ ಬೆಂಬಲಿಸುತ್ತೆ ಅಂತ. ಈಗ ಬೇರೆ ಆರ್ಟಿಕಲ್ 370 ಮರುಸ್ಥಾಪಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಲ್ವ ನ್ಯಾಷನಲ್ ಕಾನ್ಫರೆನ್ಸ್ ಅವರು. ಅವ್ರ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಎಲೆಕ್ಷನ್ಗೆ ಹೋಗ್ತಿರೋದು. ಪಾಕಿಸ್ತಾನ ಜೊತೆ ಸಂಬಂಧ, ಹಾಗೆ ಆರ್ಟಿಕಲ್ 370 ಮರುಸ್ಥಾಪಿಸೋದು, UCC CAA ಅಲ್ಲಿ ಜಾರಿ ಮಾಡೋದಕ್ಕೆ ಬಿಡಲ್ಲ ಅನ್ನೋದು, ಇಂಥದ್ದೆಲ್ಲ ಭರವಸೆಗಳೊಂದಿಗೆ ಹೋಗ್ತಾ ಇರೋದು. ಈ ಹೊತ್ತಲ್ಲಿ ಮೋದಿ ಆ್ಯಂಡ್ ಟೀಮ್ ಗುಡುಗಿರೋದು ಪಾಕಿಸ್ತಾನದ ತನಕ ತಲುಪಿದೆ. ಅದೇನಪ್ಪ ಅಂತ ಕೇಳಿದ್ರೆ, POKಯನ್ನ ಸೇರಿಸಿಕೊಳ್ಳಿದ್ದೀವಿ, POK ಜನರೇ ಬನ್ನಿ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಮೊಟ್ಟ ಮೊದಲ ಬಾರಿಗೆ ರಾಜನಾಥ್ ಸಿಂಗ್ ಅವರೇ ಕರೆ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಅವರು ಜಮ್ಮುವಿನಲ್ಲಿ ನಿಂತು ಹೇಳ್ತಾರೆ, ಪಾಕಿಸ್ತಾನ POK ಪಾಕ್ ಆಕ್ರಮಿತ ಕಾಶ್ಮೀರ ಅಂತಿದ್ರೂ ಕೂಡ ಅದನ್ನು ವಿದೇಶ ಅಂತಾನೆ ಭಾವಿಸಿದೆ ಮತ್ತು ಒಪ್ಪಿಕೊಂಡಿದೆ. ಅಧಿಕೃತವಾಗಿ ಪಾಕಿಸ್ತಾನದ ಕಡೆಯಿಂದ ಕೋರ್ಟ್ಗೆ ಕೊಟ್ಟಂತಹ ಉತ್ತರದಲ್ಲೇ ಅದು ವಿದೇಶಿನೆಲ್ಲ ನಮ್ಮದಲ್ಲ ಅಂತ ಉತ್ತರಿಸ್ತಾರೆ. ಅಂದರೆ ನಿಮ್ಮನ್ನು ಅವ್ರು ಕನ್ಸಿಡರೇ ಮಾಡಿಲ್ಲ, ನಿಮಗೆ ಸೌಲಭ್ಯ ಏನು ಡೆವಲಪ್ಮೆಂಟು ಮಾಡ್ತಾ ಇಲ್ಲ, ನೀವು ವಿದೇಶಿಗರು, ವಿದೇಶಿನೆಲ್ಲ ಅಂತಾನು ಹೇಳ್ತಿದ್ದಾರೆ. ಆದರೆ ಭಾರತ ಇವತ್ತಿಗೂ ನೀವು ನಮ್ಮವರೇ ಅಂತ ಅಂದುಕೊಂಡಿದ್ದೀವಿ, ನೀವು ನಮ್ಮವರೇ ಆಗಿರ್ತೀರಿ, ಬಂದು ಸೇರ್ಕೊಳ್ಳಿ ನಮ್ಮ ಜೊತೆಗೆ ಅನ್ನುವ ಕರೆ ಕೊಟ್ಟಿರೋದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಸೊ ಈ ಎಲೆಕ್ಷನ್ನಲ್ಲಿ ಕೊಟ್ಟಂತಹ ಅತಿ ದೊಡ್ಡ ಭರವಸೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಪದೇ ಪದೇ ಈ ವಿಚಾರ ಬರ್ತಾನೆ ಇತ್ತು. ಯಾವಾಗ ಮಾಡ್ತೀರಿ POK ವಶಕ್ಕೆ ತಗೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಬಿಡಿ ಅಂತ ಪ್ರತಿಪಕ್ಷಗಳು ಕೆಣಕ್ತಾ ಇದ್ದಿದ್ದನ್ನು ನೋಡಿದ್ವಿ ನಾವು. ಆದರೆ ಈಗ ಮೈತ್ರಿ ಸರ್ಕಾರದಲ್ಲೂ ನಾವು ಒಂದು ದೊಡ್ಡ
ಹೆಜ್ಜೆಯನ್ನ ಇಟ್ಟು ತೋರಿಸ್ತೀವಿ ಅಂತ ನಿರ್ಧಾರ ಮಾಡೇ ಬಿಟ್ಟಂಗೆ ಕಾಣಿಸ್ತಾ ಇದೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರ ಈ ಬಿಗ್ ಅನೌನ್ಸ್ಮೆಂಟ್ ಮೂಲಕ ನಾಂದಿ ಹಾಡೇ ಬಿಡ್ತಾ ಮೋದಿ ಸರ್ಕಾರ ಪಿಒಕೆಯನ್ನ ವಶಪಡಿಸಿಕೊಳ್ಳುವ ಪ್ರಕ್ರಿಯೆಗೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಸೇನಾ ಹಿರಿಯ ಅಧಿಕಾರಿಯೊಬ್ಬರು ಸೇನೆ ರೆಡಿ ಇದೆ ನುಗ್ಗೋದಿಕ್ಕೆ, ಪಿಒಕೆ ವಶಪಡಿಸ್ಕೊಳ್ಳೋದಿಕ್ಕೆ, ಸೇನಾ ಕಾರ್ಯಾಚರಣೆಗೆ ಏನೇನು ಬೇಕೋ ಅದೆಲ್ಲದಕ್ಕೂ ನಾವು ರೆಡಿಯಾಗಿದ್ದೀವಿ, ಒಂದು ಮೆಸೇಜ್ ಕಾಯ್ತಾ ಇದ್ದೀವಿ ಅನ್ನುವ ಮೂಲಕ ಸರ್ವ ಸಿದ್ಧತೆಗಳು ಆಗಿವೆ, ಟೈಮ್ಗೋಸ್ಕರ ಮುಹೂರ್ತಕ್ಕೋಸ್ಕರ ಕಾಯ್ತಿದ್ದೀವಿ ಅನ್ನೋ ಸುಳಿವನ್ನು ಕೊಟ್ಟಿದ್ರು. ಕೇಂದ್ರದ ಮಂತ್ರಿಗಳೆಲ್ಲ ಕೆಲವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ತಾನಾಗಿ ನೋಡ್ತಾ ಇರಿ ಪಿಒಕೆ ಹೆಂಗೆ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ವಿ. ಈಗ ರಕ್ಷಣಾ ಸಚಿವರು ಹೇಳ್ತಿದ್ದಾರೆ ಬಂದ್ಬಿಡಿ, ನಮ್ಮ ಜೊತೆ ಸೇರಿಕೊಂಡು ಬಿಡಿ ಅಂತ. ಟೈಮ್ ಹತ್ರ ಬಂದಿದೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಇದೆ. ಅಲ್ಲಿಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮರುಸ್ಥಾಪನೆ ಕನಸು ಮಾತ್ರ ಯಾರಾದರೂ ಹೇಳ್ತಾ ಇದ್ರೆ ಬಿಜೆಪಿ ಇರೋ ತನಕ ಅದನ್ನು ಮಾಡೋದಕ್ಕೆ ಬಿಡಲ್ಲ ಅಂತ ಮೊನ್ನೆ ಅಮಿತ್ ಶಾ ಗುಡುಗಿದ್ದು, ಮತ್ತು ಈ ಆರ್ಟಿಕಲ್ 370 ರದ್ದಾದ ಮೇಲೆ ಗನ್ ಹಿಡಿತಾ ಇದ್ದ ಕೈ, ಕಲ್ಲು ಹೊಡಿತಾ ಇದ್ದ ಕೈ, ಆ ಯುವಕರೆಲ್ಲ ಲ್ಯಾಪ್ಟಾಪ್ ಹಿಡಿದಿದ್ದಾರೆ. ಇನ್ವೆಸ್ಟ್ಮೆಂಟ್ ಹೊರಗಡೆಯಿಂದ ಭೂಮಿ ಖರೀದಿ ಮಾಡೋದಕ್ಕೆ ಅವಕಾಶ ಆಗಿರೋದ್ರಿಂದ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿಯಾಗಿದೆ. ಕಾಲೇಜುಗಳು, ಥಿಯೇಟರ್ಗಳು ಬಾಗಿಲು ತೆರೆದಿವೆ. ಸದಾ ಮುಚ್ಚಿರ್ತಾ ಇದ್ದಂತಹ ಎಲ್ಲ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಎಂತಹ ಬದಲಾವಣೆ ಆಗಿದೆ ಅನ್ನೋದು ಕಣ್ಣು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನೋಡಿ ತಾನಾಗಿ ಪಿಒಕೆಯ ಜನ ನಮಗೂ ಇಂಥದ್ದೊಂದು ಮೇನ್ಲ್ಯಾಂಡ್ ಕಾಶ್ಮೀರದಲ್ಲಿರುವಂಥ ಜೀವನ ಬೇಕು ಅಂತ ಬಯಸ್ತಿದ್ದಾರೆ, ನೀವು ಬಂದುಬಿಡಿ, ನಾವು ಕೈ ಬೀಸಿ ಕರಿತಾ ಇದ್ದೀವಿ, ಬಂದುಬಿಡಿ, ಸರಿಯಾದ ಸಮಯ ಬಂದಿದೆ, ಬನ್ನಿ ನಮ್ಮ ಜೊತೆಗೆ ಅಂತ ರಾಜನಾಥ್ ಸಿಂಗ್ ಅವರು ಕರಿತಾ ಇದ್ದಾರೆ. ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಒಮರ್ ಅಬ್ದುಲ್ಲಾ ವಿರುದ್ಧ ತೀಕ್ಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜನಾಥ್ ಸಿಂಗ್ ಅವರು. ಹಾರ ಹಾಕ್ತೀರಾ, ಅಫ್ಜಲ್ ಗುರುಗೆ ಹಾರ ಹಾಕ್ತೀರಾ, ಹಾಗಾದ್ರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದು ಕೊನೆಗೂ ಬಟಾ ಬಯಲಾಯ್ತಲ್ಲ ಅಂತ ಮುಗಿಬಿದ್ದಿರೋದು. ಸೊ ರಾಜನಾಥ್ ಸಿಂಗ್, ಮೋದಿ, ಅಮಿತ್ ಶಾ ಈ ಎಲೆಕ್ಷನ್ ಹೊತ್ತಲ್ಲಿ ನುಗ್ಗಿ ಹೊಡಿತೀವಿ, ನುಗ್ಗಿ ಹೊಡೆಯುವಂತಹ ಭಾರತ ಇವತ್ತು ಅಂತ ಹೇಳುವ ಮೂಲಕ ಪಾಕಿಸ್ತಾನ, ಕೆನಡಾ, ಅಮೆರಿಕದ ಆರೋಪ ಏನಿದೆಯಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ, ನಮ್ಮ ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹೊಡೆದುರುಳಿಸ್ತಾ ಇದೆ. ಈ ಅನ್ನೌನ್ ಗನ್ ಮ್ಯಾನ್ ಕೈ ಚಳಕ ಅನ್ನೋ ಆರೋಪಗಳು ಕೇಳಿ ಬಂದುವಲ್ಲ, ಅದು ಸತ್ಯನೇ, ಯಾರು ಹೇಳಿದ್ದು ಸುಳ್ಳು ಅಂತ ಅನ್ನುವ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾಯ್ತು. ಎಸ್, ನಮಗೂ ನುಗ್ಗಿ ಹೊಡೆಯುವ ತಾಕತ್ತು ಬಂದಿದೆ ಅಂತ ಹೇಳುವ ಮೂಲಕ ಈಗ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಪಿಒಕೆ ನಮ್ಮ ನೆಲ ಅಲ್ಲ, ವಿದೇಶಿ ನೆಲ ಅಂತ ಒಪ್ಪಿಕೊಂಡ ಬಳಿಕ ನಡೆದಿರುವಂತಹ ಮಹತ್ವದ ಬೆಳವಣಿಗೆ. ರಾಜನಾಥ್ ಸಿಂಗ್ ಅವರು ಕೈ ಬೀಸಿ ಕರಿತಾ ಇದ್ದೀವಿ, ಅಪ್ಪಿಕೊಳ್ಳೋದಿಕ್ಕೆ ರೆಡಿ ಇದ್ದೀವಿ, ಸಮಯ ಬಂದಿದೆ ಅಂತ ಹೇಳಿರೋದು. ಸೊ ಜಮ್ಮು ಕಾಶ್ಮೀರದ ಎಲೆಕ್ಷನ್ ಇಡೀ ದೇಶ ಕಾಯ್ತಿರುವಂತಹ ಚುನಾವಣೆ, ಏನಾಗತ್ತಿಲ್ಲ ರಿಸಲ್ಟ್. ಆರ್ಟಿಕಲ್ 370 ರದ್ದಾದ ಮೇಲೆ ಅಭಿವೃದ್ಧಿ ಅಂತೂ ಕಣ್ಣಾರೆ ಕಾಣ್ತಿದೆ ಅಲ್ಲ, ಪ್ರವಾಸೋದ್ಯಮ ದಾಖಲೆ ಬರೆದಿರೋದೆಲ್ಲ. ಆದರೆ ಜನ ರಾಜಕೀಯವಾಗಿ ಎಲ್ಲ ಬಗೆಯಲ್ಲೂ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೂವ್ ಆಗೋದು ಈ ಎಲೆಕ್ಷನ್ ರಿಸಲ್ಟ್ ಮೇಲೆ ಅಂತೆಲ್ಲ ಚರ್ಚೆ ಆಗ್ತಿದೆಯಲ್ಲ. INDI ಕೂಟ ಒಗ್ಗಟ್ಟಿನಿಂದ ಮತ್ತೊಮ್ಮೆ 24ರ ಚುನಾವಣೆ ಬಳಿಕ ಮೋದಿ ಹಣಿಯೋದಕ್ಕೆ ನಿಂತು ಬಿಟ್ಟಿದೆ. ಸೊ ಅತ್ಯಂತ ನಿರ್ಣಾಯಕ, ಒಂದು ರೀತಿಯಲ್ಲಿ ದಿಕ್ಸೂಚಿಯಂತೆಯೇ ಕಾಣ್ತಾ ಇರುವಂತಹ ಜಮ್ಮು ಕಾಶ್ಮೀರದ ಚುನಾವಣೆ ಎಲ್ಲ ಹಲವು ಮಹತ್ವದ ಬೆಳವಣಿಗೆಗಳಿಗೆ ದಾರಿದೀಪವಾಗಬಹುದು. ಬಿಜೆಪಿಗೆಲ್ಲ ಬಲ ಸಿಕ್ಕಿದ್ದೇ ಹೌದಾದ್ರೆ ಪಿಒಕೆಯನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳೋದಿಕ್ಕೆ, ಯಾವ ಅಡೆತಡೆ ಇದೆಯೋ ಅದನ್ನು ನಿವಾರಿಸ್ಕೊಳ್ಳೋದಿಕ್ಕೆ ದಾರಿದೀಪವಾಗಿ ಬಿಡಬಹುದು ಬಿಜೆಪಿ. ನಾವೇನು ಮಾಡ್ತೀವಿ ನೋಡ್ತಾ ಇರಿ, ಜಮ್ಮು ಕಾಶ್ಮೀರ ಗೆದ್ದ ಮೇಲೆ ಅಂತ ಇದೆ. ಸರ್ವಾಂಗೀಣ ಅಭಿವೃದ್ಧಿ ಈಗಾಗಲೇ ಆಗ್ತಿದೆ, ಆ ನಿಟ್ಟಿನಲ್ಲಿ ಮತ್ತಷ್ಟು ಶ್ರಮಿಸ್ತೀವಿ, ನಮಗೆ ಅಧಿಕಾರ ಕೊಡಿ, ಇಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೆ. ಈ ಹೊತ್ತಲ್ಲಿ ನೋಡಿ, ಪಾಕಿಸ್ತಾನದ ಇನ್ನೊಂದು ಗುಟ್ಟು ಕೊನೆಗೂ ಅವರು ಬಾಯಲ್ಲೇ ಸತ್ಯ ಹೊರಗಡೆ ಬರುವ ಮೂಲಕ ರಟ್ಟಾಗಿದೆ. ಏನದು? ಕಾರ್ಗಿಲ್ ಯುದ್ಧದಲ್ಲಿ ಇದೇ ಮೊದಲ ಬಾರಿಗೆ ತನ್ನ ಸೇನೆ ಭಾಗಿಯಾಗಿರೋದ್ರ ಬಗ್ಗೆ ಬಹಿರಂಗವಾಗಿ ಹೇಳ್ಕೊಳ್ತಾ ಇದೆ. ಪಾಕ್ ಸೇನೆಯ ಅಂದಾಜು 4,000 ಯೋಧರು ಹತರಾದ ಘಟನೆ ಕುರಿತು ಪಾಕ್ ಸರ್ಕಾರ ಆಗಲಿ ಸೇನೆ ಆಗಲಿ ಎಲ್ಲೂ ಒಪ್ಕೊಂಡಿರಲಿಲ್ಲ. ಇದುವರೆಗೂ ಅದನ್ನು ಅಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ. 4,000 ಯೋಧರ ಬಲಿಯಾದ ಬಗ್ಗೆ ಈ ಸ್ವಾತಂತ್ರ್ಯ ಹೋರಾಟಗಾರ ಪಾತ್ರ ಇತ್ತು ಅಂತ ಅಷ್ಟೇ ಹೇಳ್ಕೊಳ್ತಾ ಇತ್ತು. ಯೋಧರು ನಮ್ಮ ಸೇನೆ ಭಾಗಿಯಾಗಿತ್ತು ಅಂತ ಹೇಳ್ಕೊಂಡೇ ಇರಲಿಲ್ಲ. ಸೇನಾ ದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ನಡೆದಿದೆ ಪಾಕಿಸ್ತಾನದಲ್ಲಿ. ಅಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್
ಮಾತಾಡ್ತಾ ಹೇಳಿಬಿಡ್ತಾರೆ ಅದನ್ನು. 1965, 71, 99 ಕಾರ್ಗಿಲ್ ಯುದ್ಧ, ಇಲ್ಲೆಲ್ಲ ನಮ್ಮ ಸಾವಿರಗಟ್ಟಲೆ ಯೋಧರು ಬಲಿದಾನ ಮಾಡಿದ್ದಾರೆ ಅಂತ ಅಲ್ಲಿಗೆ ಪಾಕಿಸ್ತಾನ ಅಧಿಕೃತವಾಗಿ ಒಪ್ಪಿಕೊಂಡಂಗಾಯಿತು. ಪಾಕಿಸ್ತಾನದ ಬಣ್ಣ ಒಂದೊಂದೇ ಬಟ ಬಯಲಾಗ್ತಿರೋ ಹೊತ್ತಲ್ಲಿ ನಾವು ಈ ಸಲ ಸುಮ್ಮನೆ ಕೂರಲ್ಲ ಅನ್ನೋ ಮೆಸೇಜ್ ಕೊಟ್ಟಿರೋದು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಜೊತೆ ನಾವು ಶಾಂತಿ ಮಾತುಕತೆಗೆ ಮತ್ತೆ ಮುಂದಾಗಬೇಕು ಅಂದರೆ, ಅವ್ರ ಜೊತೆ ವಾಣಿಜ್ಯ ವ್ಯಾಪಾರ ಎಲ್ಲ ಚಟುವಟಿಕೆಗಳು ಮತ್ತೆ ಸ್ಥಾಪಿತವಾಗಬೇಕಂದ್ರೆ ಭಯೋತ್ಪಾದಕತೆಯನ್ನು ಕಿತ್ತು ಬಿಸಾಕಬೇಕು. ಅಲ್ಲಿ ತನಕ ಪಕ್ಕದ ರಾಷ್ಟ್ರವೋ ಮತ್ತೊಂದು ರಾಷ್ಟ್ರವೋ ನೋಡೋಕೆ ಹೋಗಲ್ಲ. ನಮಗೂ ಇಷ್ಟ ಇದೆ ಪಕ್ಕದ ರಾಷ್ಟ್ರದೊಂದಿಗೆ ಚೆನ್ನಾಗಿರೋದಕ್ಕೆ, ಆದರೆ ಕಿತ್ತು ಬಿಸಾಕಿ ಇಲ್ಲ ಹೇಗಿದೆಯೋ ಹಾಗೆ ಮುಂದುವರಿಲಿ ಎನ್ನುವ ಕಠಿಣ ಸಂದೇಶವನ್ನು ಕೊಟ್ಟಿರೋದು. ಒಟ್ನಲ್ಲಿ ಮೋದಿ 3ನೇ ಅವಧಿಗೇನು ಬಂದಿದ್ದಾರೆ, 2 ಅತ್ಯಂತ ಪ್ರಮುಖ ಹೆಜ್ಜೆಗಳನ್ನಿಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಆಗಸ್ಟ್ 15ನೇ ತಾರೀಕು ಕೆಂಪುಕೋಟೆಯ ಭಾಷಣದಲ್ಲಿ UCC ಜಾರಿ ಮಾಡೇ ಮಾಡ್ತೀವಿ ಅನ್ನುವ ಸ್ಪಷ್ಟ ಸಂದೇಶ ಕೊಟ್ಟರು. ಯಾವ ರೀತಿ ಈಗಿರುವಂತಹ ನಮ್ಮ ಸಿವಿಲ್ ಕೋಡ್ ಇದೆಯಲ್ಲ, ಅದು ಸಮಾಜವನ್ನು ಒಡೆದಿರುವಂತಹ ಸಿವಿಲ್ ಕೋಡ್ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ನಿಯಮ, ಹೇಗೆ ಒಂದು ನೆಲಕ್ಕೆ ಒಂದೇ ನಿಯಮ, ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಒಂದು ನಿಯಮ ಇರಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್ನ ಅನಿವಾರ್ಯತೆ ಅದಾಗೇ ಆಗತ್ತೆ ಅನ್ನುವ ಮೆಸೇಜ್ ಕೊಟ್ಟರು ಕೆಂಪುಕೋಟೆ ಮೇಲೆ ನಿಂತು. ಕೆಂಪುಕೋಟೆಯ ಮೇಲೆ ಮೋದಿ ಇದುವರೆಗೆ ಕೊಟ್ಟ ಮೆಸೇಜ್ಗಳೆಲ್ಲ ಅತ್ಯಂತ ಮಹತ್ವಾಕಾಂಕ್ಷಿ ವಿಚಾರಗಳನ್ನೇ ಅವರಲ್ಲಿ ಪ್ರಸ್ತಾಪ ಮಾಡಿದ್ದು, ಮತ್ತು ಅದನ್ನು ಮಾಡಿಯೇ ತೀರ್ತೀನಿ ಅಂತ ಕೈಗೆತ್ತಿಕೊಂಡಿರೋದನ್ನೆಲ್ಲ ನೋಡಿದ್ದೀವಲ್ಲ. ಸೊ ಒಂದು UCC ಜಾರಿ ಮಾಡೋದು, ಹಾಗೆ POK ವಶಪಡಿಸ್ಕೊಳ್ಳೋದು, ಸಾಧ್ಯವಾದಷ್ಟು ಬೇಗ ಇದನ್ನು ಜಾರಿಗೊಳಿಸೋದಿಕ್ಕೆ ಮುಂದಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.